ಹಿಂದೂ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಗಳಿಗೆ ಅನ್ಯಾಯ ಆಯಿತು, ಮುಸಲ್ಮಾನ ಸಮುದಾಯದವನಿಂದ ಕೊಲೆ ಆಯಿತು, ಅತ್ಯಾಚಾರ ಆಯಿತು ಅಂತ ಯಾವ್ದಾದ್ರು ಘಟನೆ ಬಂದಾಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥದ್ದು, ಬಾಯ ಬಡ್ಕೊಳ್ಳುವಂಥದ್ದು, ಕಿರ್ಚಾಡುವಂಥದ್ದು, ನಾಗರಿಕ ಸಮಾಜದ ಗೌರವವನ್ನು ಕಳೆಯುವಂತಹ ಏನೋ ಒಂದು ರೀತಿ ನೀತಿ ನಡಾವಳಿಗಳನ್ನ ತೋರಿಸುವಂತಹ ಸಂಘ ಪರಿವಾರ ಮತ್ತು BJPಯ ಪ್ರಮುಖರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ಈ ಹಾಸನದ ಪೆನ್ ಡ್ರೈವ್ ಹಗರಣದಲ್ಲಿ ಇದುವರೆಗೂ ಕಂಡು ಬಂದಿರುವಂಥದ್ದು 2987 ಕ್ಲಿಪ್ಗಳು, ವಿಡಿಯೋ ಕ್ಲಿಪ್ಗಳು ಮತ್ತು ಫೋಟೋಗಳು. ಒಬ್ಬ ಹೆಣ್ಮಗಳಿಗೆ ಎಲ್ಲೋ ತೊಂದರೆ ಆದಾಗ ಇಷ್ಟು ದೊಡ್ಡ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಜವಾಬ್ದಾರಿ ಇರುವಂತಹ ನಾವುಗಳು ಇಲ್ಲಿ ಸುಮಾರು 100 ಸಂಖ್ಯೆಯ ಹೆಣ್ಣು ಮಕ್ಕಳನ್ನ ಅವರ ಬದುಕುಗಳನ್ನ ಹಾಳು ಮಾಡುವಂಥದ್ದು, ಕೊಲೆಗಿಂತ ಹೀನವಾದಂಥ ಕೃತ್ಯ ಇದು. ಇದರಲ್ಲಿ ಯಾರು ಅನ್ಯಾಯ ಆಗ್ತಾ ಇದೆಯಲ್ಲ, ಅವ್ರ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಇವರ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ BJP ಒಬ್ಬ ಸಂಘ ಪರಿವಾರದ ನಾಯಕ ಬದುಕಿಲ್ವಾ? ಹಾಸನದ ಪೆನ್ ಡ್ರೈವ್ ಅನ್ನುವಂತಹ ವಿಚಾರ ಇವತ್ತು ದೇಶದಲ್ಲಿ ಬಹಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಆದರೆ ಯಾವುದೇ ಮಾಧ್ಯಮಗಳಲ್ಲಿ ಇದು ಪ್ರಸಾರ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಮುಖರು ಕೋರ್ಟಲ್ಲಿ ಸ್ಟೇ ತೊಗೊಂಡಿದ್ದಾರೆ, ತನ್ನ ಹೆಸರನ್ನು ಎಲ್ಲೂ ಕೂಡ ತರಬಾರದು ಅನ್ನೋಂಥ ಒಂದು ವಿಚಾರಕ್ಕೆ ಇದೆಲ್ಲೂ ಮಾಧ್ಯಮದಲ್ಲಿ ಬರ್ತಿಲ್ಲ. ಆದರೆ ನಾವೀಗ ಈ ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸುವಂಥದ್ದು ಅಥವಾ ಈ ಸಮಾಜಕ್ಕೆ ಹೇಳುವಂಥ ವಿಚಾರಗಳೇನು ಅಂತಂದರೆ, ಮೊದಲಿಗೆ ಈ ಪೆನ್ ಡ್ರೈವ್ನಲ್ಲಿ ನಡೆದಿರುವಂತಹ ಸೆಕ್ಸ್ ಹಗರಣ ಏನಿದೆ, ಇದರಲ್ಲಿ ಕಾಣಿಸ್ಕೊಂಡಿರುವಂತಹ ಹೆಣ್ಮಕ್ಳಿಗೆ ನಾನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತಾವು ಇದರಲ್ಲಿ ಉದ್ದೇಶಪೂರ್ವಕವಾಗಿ ಭಾಗವಹಿಸಿದ್ರ, ಒತ್ತಾಯದಿಂದ ಭಾಗವಹಿಸಿದ್ರ, ಅಥವಾ ಆಸೆ ಆಮಿಷಗಳು ಒಳಗಾಗಿ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾದ್ರ, ಅಥವಾ ಯಾವುದೇ ಬೆದರಿಕೆಗೆ ಒಳಗಾಗಿದ್ರ, ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಯಾವುದನ್ನು ಕೂಡ ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಅಥವಾ ನಿಮ್ಮ ಸ್ವಇಚ್ಛೆಯಿಂದ ಸಂತೋಷದಿಂದ ಭಾಗವಹಿಸಿದ್ರ, ಏನೇನೇ ಇರಲಿ, ಆ ನಿಮ್ಮ ಆಯ್ಕೆ ಅದು ನಿಮ್ಮದೇ ಹೊರತು ನಿಮ್ಮನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ಅಧಿಕಾರ ಈ ನಾಗರಿಕ ಸಮಾಜದಲ್ಲಿ ಬೇರೆ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ಗಳು ಕೂಡ ಹೇಳುತ್ತೆ ಈ ಥರದ ಸಂಬಂಧವನ್ನು ಇಟ್ಕೊಳ್ಳುವಂಥದ್ದು ಅವರವರ ಇಚ್ಛೆ ಮತ್ತು ಆಯ್ಕೆ ಅಂತ. ಆದರೆ ಇದಕ್ಕೂ ಮೀರಿ ಇವತ್ತಿನ ಸಂದರ್ಭದಲ್ಲಿ ಸಮಾಜ ಇಂಥ ವಿಚಾರಗಳಲ್ಲಿ ಯಾವುದೇ ಹೆಣ್ಮಕ್ಳನ್ನ ತುಚ್ಛವಾಗಿ ಕಾಣುವಂಥದ್ದು, ಹಿಂಸೆ ಮಾಡುವಂಥದ್ದು, ಅವ್ರನ್ನ ಅವಮಾನ ಮಾಡುವಂಥದ್ದು ಎಲ್ಲವೂ ಕೂಡ ಸಹಜವಾಗಿ ನಡೀತದೆ. ಆ ಸಂದರ್ಭದಲ್ಲಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಕೇಳುವಂಥದ್ದು ಏನು ಅಂತಂದರೆ, ನಿಮಗೆ ದಯಮಾಡಿ ನೀವುಗಳು ಈ ವಿಚಾರದಲ್ಲಿ ಧೃತಿಗೆಡಬೇಡಿ, ಹೆದರ್ಕೋಬೇಡಿ, ಮತ್ತು ಯಾವುದೇ ಅಪಾಯದ ತೀರ್ಮಾನಗಳನ್ನ ತಗೋಬೇಡಿ. ಅಂದರೆ ಫಾರ್ ಎಕ್ಸಾಂಪಲ್ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಮತ್ತೆಲ್ಲೋ ಕಣ್ಮರೆ ಆಗಿಬಿಡುವಂಥದ್ದು, ದಯಮಾಡಿ ಈ ಕೆಲಸವನ್ನು ನೀವು ಮಾಡಬೇಡಿ. ಸಮಾಜ ಮತ್ತು ಮನುಷ್ಯ ಅಂದಮೇಲೆ ತಪ್ಪುಗಳಾಗ್ತಾ ಇರ್ತದೆ. ಅದು ತಪ್ಪು ಕೆಲವರು ಪಿನ್ ಕದ್ದಂಥ ತಪ್ಪಾಗ್ಬೋದು, ಕೆಲವರು ಆನೆ ಕದ್ದಂಥ ತಪ್ಪಾಗ್ಬೋದು. ಅಂದರೆ ತಪ್ಪಿನ ಸ್ವರೂಪಗಳು ಬೇರೆ ಇರ್ಬೋದು, ಅದರ ತಪ್ಪುಗಳಂತೂ ಆಗ್ತದೆ. ಮನುಷ್ಯ ಅಂದಮೇಲೆ ತಪ್ಪುಗಳಾಗ್ತದೆ. ಆ ತಪ್ಪನ್ನ ಸಹಜವಾಗಿ ಎಲ್ಲರೂ ಮಾಡ್ತಾರೆ. ಕೆಲವರು ಸಿಕ್ಕಿ ಬೀಳ್ತಾರೆ, ಕೆಲವರು ಸಿಕ್ಕಿ ಬೀಳಲ್ಲ ಅಷ್ಟೇ. ಈಗ ಸಿಕ್ಕಿ ಬಿದ್ದೇ ಇದ್ದವರು ಅವರೆಲ್ಲರೂ ಕೂಡ ಏನು ತಪ್ಪೇ ಮಾಡಿಲ್ಲ, ಅವರೆಲ್ಲ ಅವರು ಆರಾಮಾಗಿದ್ದಾರೆ, ಒಳ್ಳೆಯವರಿದ್ದಾರೆ ಅಂತ ಅನ್ಕೊಳ್ಳೋಕೆ ಆಗೋದಿಲ್ಲ. ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ದಯಮಾಡಿ ನಿಮಗೆ ಹೇಳುವಂಥದ್ದು, ಯಾವುದೇ ಆತುರದ ಮತ್ತು ಕೆಟ್ಟ ನಿರ್ಧಾರಕ್ಕೆ, ಅಪಾಯಕಾರಿ ನಿರ್ಧಾರಗಳಿಗೆ ದಯಮಾಡಿ ನೀವು ಯಾರು ಬರಬೇಡಿ. ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆಂಬಲಕ್ಕೆ, ನಿಮ್ಮ ಮೇಲೆ ಒತ್ತಾಯದಿಂದ ಆಗಿದ್ದರೆ, ಆಮಿಷದಿಂದ ಆಗಿದ್ದರೆ, ಅತ್ಯಾಚಾರ ಆಗಿದ್ದರೆ, ಬಲಾತ್ಕಾರ ಆಗಿದ್ದರೆ, ಅಥವಾ ಯಾವುದೇ ರೀತಿಯಾದಂತಹ ಒಂದು ಒತ್ತಡಗಳು ನಿಮ್ಮ ಮೇಲಿದ್ದು ಈ ರೀತಿಯಾದಂಥ ಅನ್ಯಾಯ ನಿಮ್ಮ ಮೇಲಾಗಿದ್ದರೆ ನಿಮ್ಮ ಸಹಾಯಕ್ಕೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬರುತ್ತೆ. ಕೇವಲ ಹಾಸನದ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು, ಇಡೀ ಕರ್ನಾಟಕದ ಯಾವುದೇ ಭಾಗದ ಹೆಣ್ಮಕ್ಳಾದರೂ ಸರಿ, ಇಂಥ ಒಂದು ಕುಕೃತ್ಯಗಳಿಂದಾಗಿ ನಿಮ್ಮ ಮೇಲೆ, ನಿಮ್ಮ ಮಾನ ಪ್ರಾಣಗಳಿಗೆ ಅಪಾಯ ಆಗುವಂಥ ಸಂದರ್ಭ ಬಂದರೆ ದಯಮಾಡಿ ನೀವು ನಮ್ಮ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ಭೇಟಿ ಮಾಡಿ ನಿಮಗೆ ಎಲ್ಲ ರೀತಿಯ ಕಾನೂನಿನ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇನ್ನು ಎರಡನೇದಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಹಾಸನದಲ್ಲಿ ಪೆನ್ ಡ್ರೈವ್ ಹಗರಣ ಅನ್ನುವಂಥದ್ದೇ ಒಂದು ವಿಚಾರ ನಡೀತಾ ಇದೆ. ಇದರಲ್ಲಿ ಯಾರೋ ಒಬ್ಬ ಪ್ರಮುಖವಾದಂಥ ರಾಜಕೀಯ ಮುಖಂಡ ಭಾಗವಹಿಸಿದ್ದಾನೆ ಅನ್ನುವಂತಹ ಒಂದು ಊಹಾಪೋಹಗಳು ಓಡಾಡ್ತಾ ಇದ್ದಾವೆ. ಹಾಸನದ ಗಲ್ಲಿಗಳಲ್ಲಿ, ಪಾರ್ಕ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಫಿಲ್ಮ್ ಥಿಯೇಟರ್ಗಳ ಮುಂದೆ ಪೆನ್ ಡ್ರೈವ್ಗಳನ್ನ ಎರಚಿ ಹೋಗಿದ್ದಾರೆ ಅನ್ನುವಂತಹ ವಿಚಾರ ಬರ್ತಾ ಇದೆ. ಮೊದಲಿಗೆ ಈ ಕೃತ್ಯವನ್ನು ಯಾರು ನಡೆಸಿದ್ರು ಅನ್ನೋದಕ್ಕೆ ಮುಂಚೆ ಈ ಕೃತ್ಯವನ್ನು ಈಗ ಬಯಲಿಗೆ ತಂದ್ರಲ್ಲ ಅವರಿಗೆ ಹೇಳುವಂಥ ವಿಚಾರ ಏನು ಅಂತಂದರೆ, ನಿಮಗೆ ಒಂದು ಹೆಣ್ಮಕ್ಳ ಬಗ್ಗೆ ಸರಿಯಾದ ಕಾಳಜಿ ಇದ್ದಿದ್ದರೆ, ತಾವು ಕೂಡ ಹೆಣ್ಮಕ್ಳ ಜೊತೆಯಲ್ಲಿ ಹುಟ್ಟಿದ್ದಿದ್ದರೆ, ನಿಮ್ಮ ರಾಜಕೀಯ ಕಾರಣಗಳಿಗಾಗಿ ಇತರ 100 ಜನ ಹೆಣ್ಣುಮಕ್ಕಳ ಬದುಕನ್ನು ಬೀದಿಗೆ ತರುವಂತಹ ಕೆಲಸವನ್ನು ನೀವು ಮಾಡ್ತಾ ಇರಲಿಲ್ಲ.
ಈ ಕೃತ್ಯವನ್ನು ಖಂಡಿಸಬೇಕು ಅಥವಾ ಹೆಣ್ಮಕ್ಳಿಗೆ ನ್ಯಾಯವನ್ನು ಕೊಡಬೇಕು ಅಥವಾ ಸಮಾಜದಲ್ಲಿ ಇಂಥ ಒಂದು ದುಷ್ಟ ಕೃತ್ಯಗಳನ್ನು ಬಯಲಿಗೆಳಬೇಕು ಅನ್ನೋ ಕಾಳಜಿ ನಿಜವಾಗ್ಲೂ ನಿಮ್ಗೆ ಇದ್ದಿದ್ದೇ ಆಗಿದ್ದರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ತಮ್ಮ ಹತ್ರ ಇದ್ದಂತಹ ಸಾಕ್ಷಿಯನ್ನು ಪೊಲೀಸ್ನವ್ರಿಗೆ ಒದಗಿಸಿ ಒಂದು ಗುಪ್ತವಾದ ನ್ಯಾಯಯುತವಾದಂಥ ತನಿಖೆಗೆ ನೀವು ಆಗ್ರಹಿಸ್ತಿದ್ರಿ, ಒತ್ತಾಯಿಸ್ತೀರಿ ಅಥವಾ ಕಾನೂನು ಕ್ರಮವನ್ನು ತಗೊಳ್ತಿದ್ರಿ. ಈಗ ಈ ರೀತಿ ಬಟಾಬಯಲಾಗಿ ಸಾರ್ವಜನಿಕವಾಗಿ ಒಂದಷ್ಟು ಜನ ಹೆಣ್ಣುಮಕ್ಕಳ ಮಾನವನ್ನು ಹರಾಜು ಹಾಕೋ ರೀತಿಯಲ್ಲಿ ಪೆನ್ಡ್ರೈವ್ಗಳನ್ನ ಎರಚಿದಿರಿ ಅಂತಂದರೆ ಬಹುಶಃ ನಿಮಗೆ ರಾಜಕೀಯದ ತೆವಲಿನ ಕಾರಣ ಬಿಟ್ಟರೆ ಮತ್ತೇನು ನಮಗೆ ಕಾಣ್ತಾ ಇಲ್ಲ. ಯಕಶ್ಚಿತ್ತೊಂದು ರಾಜಕಾರಣಕ್ಕೋಸ್ಕರ ಈ ರೀತಿ ನೂರಾರು ಜನ ಹೆಣ್ಮಕ್ಕಳ ಬದುಕನ್ನು ಬೀದಿಗೆ ತರುವಂತಹ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತಂದರೆ ಈ ಕೃತ್ಯವನ್ನು ಯಾವನು ಮಾಡಿದ್ದಾನೆ ಅವನಿಗೂ ಮತ್ತು ನಿಮಗೂ ಯಾವ ವ್ಯತ್ಯಾಸವೂ ಇಲ್ಲ. ಆ ಹೆಣ್ಣು ಮಕ್ಕಳ ಆ ನೋವು ಖಂಡಿತವಾಗ್ಲೂ ನಿಮ್ಮನ್ನು ಇವತ್ತಲ್ಲ ನಾಳೆ ಬಾಧಿಸಬೇಕು ಕೂಡ. ಇನ್ನು ಪೊಲೀಸ್ ಇಲಾಖೆ ನಮ್ಮ ಆಗ್ರಹ ಏನಂದರೆ ಇವತ್ತು 3 ಗಂಟೆಗೆ ನಾವು DGP ಆಫೀಸ್ಗೆ DGP ಆಫೀಸ್ಗೆ ದೂರನ್ನು ಕೊಡ್ತಾ ಇದ್ದೀವಿ. ದೂರಿನ ಸಾರಾಂಶ ಏನು ಅಂತಂದರೆ ಇಂಥದ್ದೊಂದು ಘಟನೆ ಹಾಸನದಲ್ಲಿ ನಡೆದಿದೆ. ಇದರಲ್ಲಿ ಪ್ರಭಾವಿಗಳ ಕೈವಾಡ ಇರುವಂತಹ ಶಂಕೆ ನಮಗೆ ವ್ಯಕ್ತ ಆಗ್ತಾ ಇದೆ. ಆದರೆ ಏನೀಗ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ, ಫೋಟೋ ಹರಿದಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ನಾವು ಕೇಳಿ ತಿಳ್ಕೊಂಡಾಗ ನಮ್ಗೆ ಅನಿಸಿದ್ದೇನು ಅಂತಂದರೆ ಇದು ಬಹುಶಃ ಈ ಶತಮಾನದಲ್ಲೇ ಇನ್ನೆಂದು ಕಂಡು ಕೇಳರಿದೇ ಇರುವಂತಹ ಒಂದು ಬಹುದೊಡ್ಡ ಸಕ್ಸಸ್ ಸ್ಕ್ಯಾಂಡಲ್ ಇದು. ಇದರಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳನ್ನ ಬಲಾತ್ಕರಿಸಲಾಗಿದೆಯೋ ಅಥವಾ ಸ್ವಇಚ್ಛೆಯಿಂದ ಇದ್ದಾರೋ ಅಥವಾ ಅವ್ರ ಮೇಲೆ ಆಸೆ ಆಮಿಷಗಳನ್ನ ಒಡ್ಡು ಮಾಡಿದಾರೋ ಅಥವಾ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಆ ಹೆಣ್ಮಕ್ಳನ್ನ ಈ ಥರದ ಕೃತ್ಯಕ್ಕೆ ಬಳಸ್ಕೊಂಡಿದ್ದಾರೋ ಇವೆಲ್ಲವೂ ಕೂಡ ತನಿಖೆ ಆಗಬೇಕು. ಒಂದು ಪ್ರಕರಣವನ್ನು ದಾಖಲಾಗಬೇಕು. ಒಂದು ಸುಮೋಟೋ ಕೇಸ್ ನೀವು ದಾಖಲಿಸ್ಕೋಬೇಕು. ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಇದನ್ನು ತನಿಖೆ ಕೈಗೊಂಡು ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಬಹುಶಃ ನಾನು ಮೊದಲೇ ಹೇಳಿದ್ದೀನಿ, ಶತಮಾನದಲ್ಲಿ ಕಂಡು ಕೇಳರಿಯದಂತಹ ಬಹುದೊಡ್ಡ ಸಕ್ಸಸ್ ಸ್ಕ್ಯಾಂಡಲ್ ಇದು. ಅವರಿಗೆ ಕಾನೂನಿನ ಪ್ರಕಾರ ಬಹು ದೊಡ್ಡ ಶಿಕ್ಷೆಯನ್ನು ಕೊಡಬೇಕು. ಇತ್ತೀಚೆಗೆ ನೇಹಾ ಅನ್ನುವಂಥ ಒಬ್ಬ ಹೆಣ್ಣುಮಗಳು ಹುಬ್ಳಿನಲ್ಲಿ ಒಬ್ಬ ವಿವೇಚನೆಯೇ ಕಳ್ಕೊಂಡಂತಹ ಒಬ್ಬ ಕ್ರಿಮಿ ಅವನಿಂದ ಮರ್ಡರ್ ಆದಾಗ ಇಡೀ ರಾಜ್ಯ ಸ್ಪಂದಿಸ್ತು. ಆ ಹೆಣ್ಣುಮಗಳು ಸಾಯೋವರೆಗೂ ನೋವನ್ನು ಅನುಭವಿಸಿರ್ತಾಳೆ. ಆದರೆ ಈ ಥರದ ಸೆಕ್ಸ್ ಸ್ಕ್ಯಾಂಡ್ಗಳಲ್ಲಿ ಕಂಡುಬರುವಂಥ ಹೆಣ್ಣುಮಕ್ಕಳು ತನ್ನ ಜೀವಮಾನ ಪೂರ್ತಿ ನೋವನ್ನು ಅನುಭವಿಸಬೇಕಾಗ್ತದೆ, ನರಳಬೇಕಾಗ್ತದೆ. ಮತ್ತು ಈ ವಿಚಾರದಲ್ಲಿ ಏನು ಅಂತಂದರೆ ನೇಹಾ ವಿಚಾರದಲ್ಲಿ ಅಥವಾ ಆಕೆ ಏನು ಮರ್ಡರ್ ಆಗ್ತಾರಲ್ಲ ಅವ್ರ ಕುಟುಂಬ ತುಂಬ ನೋವು ಅನುಭವಿಸುತ್ತೆ. ಆ ಕುಟುಂಬದ ಜೊತೆ ನಾವು ಇರ್ತೀವಿ. ಅದೇ ರೀತಿಯಾಗಿ ಈ ಸ್ಕ್ಯಾಂಡಲ್ಸ್ಗೆ ಹಾಕೊಳ್ಳುವಂತಹ ಹೆಣ್ಮಕ್ಳಿಂದ ಇದ್ದಾರಲ್ಲ, ಇದರಲ್ಲಿ ಇವರು ಕುಟುಂಬ ಅವ್ರ ಜೀವಮಾನ ಪೂರ್ತಿ ನೋವನ್ನು ಅನುಭವಿಸಬೇಕಾಗ್ತದೆ, ಅವಮಾನಕ್ಕೊಳಗಬೇಕಾಗ್ತದೆ, ಸಮಾಜದ ಮುಂದೆ ತಲೆ ಎತ್ತು ಓಡಾಡೋಕ್ಕಾಗದಂಗಾಗ್ತದೆ. ಅವರ ಮಕ್ಕಳು ಸಣ್ಣ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾಗ್ತದೆ, ಕಾಲೇಜ್ಗೆ ಹೋಗ್ಬೇಕಾಗ್ತದೆ. ಅವ್ರ ತಂದೆ ತಾಯಿ ವಾಕಿಂಗಿಗೋ ಅಂತ ಪಾರ್ಕಿಗೋ ದೇವಸ್ಥಾನಕ್ಕೋ ಹೋಗಿ ಬರ್ತಾರೆ. ಅವ್ರ ಗಂಡ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾನೆ. ಒಂದು ಹೆಣ್ಣು ಮಗಳ ಹೆಸರನ್ನು ಅಥವಾ ಫೋಟೋನ ನೀವು ಹೊರಗಡೆ ತರೋದ್ರ ಮೂಲಕ ಎಷ್ಟು ಜನರ ಬದುಕುಗಳ ಜೊತೆಯಲ್ಲಿ ನೀವು ಆಟ ಆಡ್ತಾ ಇದ್ದೀರಿ ಅಂತ ಪೊಲೀಸ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟವ್ರನ್ನ ಹಿಡಿದು ವಿಚಾರಿಸಬೇಕು. ಮತ್ತೆ ಕಾನೂನು ಕೂಡ ಹೇಳೋದೇನು ಅಂತಂದರೆ ಯಾರ ಒಪ್ಪಿಗೆ ಇಲ್ಲದೆ ಯಾರದೇ ಫೋಟೋ ಮತ್ತು ವಿಡಿಯೋನ ಬಹಿರಂಗಗೊಳಿಸೋಂಗಿಲ್ಲ. ಅದು ಯಾವುದೇ ವಿಚಾರಕ್ಕೆ ಇರ್ಬೋದು, ಅವರು ಸಂತೋಷವಾಗಿರುವಂತಹ ವಿಚಾರ ಇರ್ಬೋದು, ದುಃಖದಲ್ಲಿರುವಂಥ ವಿಚಾರ ಇರ್ಬೋದು, ಅಥವಾ ಈ ಥರದ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಂಡಂಥ ವಿಚಾರ ಇರ್ಬೋದು, ಯಾರ ಅಪ್ಪಣೆ ಇಲ್ಲದೆ ಯಾರು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಾರೋ ಆ ವ್ಯಕ್ತಿಗಳ ಒಂದು ಅಪ್ಪಣೆ ಇಲ್ಲದೆ ನಾವು ಅವ್ರನ್ನ ಇಂಥದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬಹಿರಂಗಗೊಳಿಸೋದಕ್ಕೆ ನಮಗೇನು ಅಧಿಕಾರ ಇರೋದಿಲ್ಲ, ಯಾವ ಹಕ್ಕು ಕೂಡ ಇರೋದಿಲ್ಲ. ಎಷ್ಟೋ ಸಾರಿ ಸುಪ್ರೀಂ ಕೋರ್ಟ್ ಹೇಳಿದೆ, ವೈವಾಹಿಕ ಜೀವನಕ್ಕೆ ಒಳಪಟ್ಟಂತಹ ಹೆಣ್ಣು ಕೂಡ ತನ್ನ ಗಂಡನ ಇಚ್ಛೆಗೆ ವಿರುದ್ಧವಾಗಿ ಪರಪುರುಷನೊಂದಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ರೆ ಅದು ಅಪರಾಧ ಅಲ್ಲ, ಆಕೆ ಇಚ್ಛೆ. ಗಂಡ ಕಂಪ್ಲೇಂಟ್ ಕೊಟ್ಟಾಗ ಅದು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದೆ. ಆದರೆ ಇಲ್ಲಿ ಅನಾಗತ್ಯವಾಗಿ ನಿಮ್ಮ ರಾಜಕೀಯದ ತೆವಲಿಗೋಸ್ಕರ ಇಂಥ ಒಂದು ಹಗರಣವನ್ನು ಬಯಲುಗಿಳುವಂತಹ ಮಾರ್ಗ ಅನುಸರಿಸಿದೆಯಲ್ಲ, ಅದು ಹೀನವಾದ ಮಾರ್ಗ ಆಗಿದೆ, ಕಾನೂನುಬದ್ಧವಾದಂಥ ಮಾರ್ಗ ಆಗಿಲ್ಲ. ಅದು ಪಬ್ಲಿಕಲ್ಲಿ ಹೆರ್ಚಿ ಹೋಗೋದು ಕಾನೂನುಬದ್ಧವಾದಂಥ ಮಾರ್ಗ ಅಲ್ಲ. ಇನ್ನು ನಾನು ಮುಖ್ಯ ವಿಚಾರಕ್ಕೆ ಬರೋದಾದರೆ, ಈ ಹಗರಣದಲ್ಲಿ ಯಾರು ಅಷ್ಟು ಜನ ಹೆಣ್ಮಕ್ಳನ್ನ ದುರುಪಯೋಗ ಪಡಿಸ್ಕೊಂಡಂತಹ ವ್ಯಕ್ತಿ ಇದ್ದಾನೆ, ಅವನು ಯಾರು ಅಂತ ನೀವು ಪತ್ತೆ ಹಚ್ಚಲೇಬೇಕಾಗ್ತದೆ. ಪತ್ತೆ ಹಚ್ಚಿ ಆ ಹಗರಣದಲ್ಲಿ ಭಾಗಿಯಾದಂಥ ಹೆಣ್ಣುಮಕ್ಕಳ ಹೇಳಿಕೆಗಳನ್ನ ಪಡೆದು ಇದು ಒತ್ತಾಯಪೂರ್ವಕವಾದದ್ದ, ಆಮಿಷದಿಂದ ಆದಿದ್ದ, ಬಲವಂತದಿಂದ ಆಗಿದ್ದ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಾಗಿದ್ದ, ಅಥವಾ ಸ್ವಇಚ್ಛೆಯಿಂದ ಆಗಿದ್ದ, ಏನೇ ಇದ್ರೂ ಕೂಡ ಇಷ್ಟು ದೊಡ್ಡ ಹಗರಣದಲ್ಲಿ ಭಾಗಿಯಾಗೋದಕ್ಕೆ ಹೇಗೆ ಸಾಧ್ಯ, ಕಾನೂನು ಇದಕ್ಕೆ ಹೆಂಗೆ ಅವಕಾಶ ಕೊಡ್ತು ಅನ್ನುವಂತಹ ಒಂದು ಹಲವಾರು ಮಾರ್ಗಗಳ ಮೂಲಕ ಆತನನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು ಭಾಳ ಸಾಮಾನ್ಯವಾಗಿ ನಾನು ಒಂದು ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಈ ಸಮಾಜದ ಮುಂದೆ, ರಾಜಕೀಯ ಪಕ್ಷಗಳ ಮುಂದೆ ಇರೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಹೆಣ್ಣುಮಗಳಿಗೆಲ್ಲೋ ಹಿಂದೂ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣುಮಗಳಿಗೆ ಅನ್ಯಾಯ ಆಯಿತು, ಮುಸಲ್ಮಾನ ಸಮುದಾಯದವನಿಂದ ಕೊಲೆ ಆಯಿತು, ಅತ್ಯಾಚಾರ ಆಯಿತು ಅಂತ
ಯಾವ್ದಾದ್ರು ಘಟನೆ ಬಂದಾಗ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂಥದ್ದು, ಬಾಯಿ ಬಡ್ಕೊಳ್ಳುವಂಥದ್ದು, ಕಿರ್ಚಾಡುವಂಥದ್ದು, ನಾಗರಿಕ ಸಮಾಜದ ಗೌರವವನ್ನು ಕಳೆಯುವಂತಹ ಏನೋ ಒಂದು ರೀತಿ ನೀತಿ ನಡಾವಳಿಗಳನ್ನ ತೋರಿಸುವಂತಹ ಸಂಘ ಪರಿವಾರ ಮತ್ತು BJPಯ ಪ್ರಮುಖರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ಶೋಭಾ ಕರಂದ್ಲಾಜೆ ಇರಲಿ, ಪ್ರತಾಪ್ ಸಿಂಹ ಇರಲಿ, CT ರವಿ ಇರಲಿ, ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ ಯಾರಾದರೂ ಇರಲಿ, ಅಥವಾ ಏನು ಅಮಾಯಕ ಹೆಣ್ಮಗಳು ನೇಹ ಮರಣರಾದಾಗ ಅವ್ರ ಮನೆಗೆ ಹೋಗಿ ಬಂದ JP ನಡ್ಡಾರಿಂದ ಹಿಡಿದು ಜೋಶಿವರೆಗೂ ನಿಮ್ಮೆಲ್ಲರಿಗೂ ನಾನು ಪ್ರಶ್ನೆ ಕೇಳ್ತೀನಿ. ಈ ಹಾಸನದ ಪೆನ್ ಡ್ರೈವ್ ಹಗರಣದಲ್ಲಿ ಇದುವರೆಗೂ ಕಂಡು ಬಂದಿರುವಂಥದ್ದು 2987 ಕ್ಲಿಪ್ಗಳು, ವಿಡಿಯೋ ಕ್ಲಿಪ್ಗಳು ಮತ್ತು ಫೋಟೋಗಳು. 2987 ವಿಡಿಯೋ ಕ್ಲಿಪ್ಗಳಲ್ಲಿ ಬಂದಿದೆ ಅಂತಂದರೆ ಅದರಲ್ಲಿ ಕಂಡು ಬಂದಿರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ 500-600 ಜನ, ಬೇಡ ಒಂದು 50 ಜನ, 100 ಜನನಾದರೂ ಇರ್ಬೋದು. 50ರಿಂದ 100 ಜನ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಆಟ ಆಡಿದಂತಹ ಒಬ್ಬ ದ್ರೋಹಿ ಯಾರೋ ಇದ್ದಾನೆ ಅಂತಂದರೆ, ನೀವು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ, ಅವರು ಬೇರೆ ಆಗಿಲ್ಲ, ಅದು ಬೇರೆಯವರಿದ್ದರೂ ಕೂಡ ಬೆರಳೆಣಿಕೆ ಇರ್ಬೋದು. ಈಗ ಒಬ್ಬ ಹೆಣ್ಮಗಳಿಗೆ ಎಲ್ಲೋ ತೊಂದರೆ ಆದಾಗ ಇಷ್ಟು ದೊಡ್ಡ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂತಹ ಜವಾಬ್ದಾರಿ ಇರುವಂತಹ ನಾವುಗಳು ಇಲ್ಲಿ ಸುಮಾರು 100 ಸಂಖ್ಯೆಯ ಹೆಣ್ಣು ಮಕ್ಕಳನ್ನು ಅವರ ಬದುಕುಗಳನ್ನ ಹಾಳು ಮಾಡುವಂಥದ್ದು, ಕೊಲೆಗಿನ್ನ ಹೀನವಾದಂಥ ಕೃತ್ಯ ಇದು. ಇದರಲ್ಲಿ ಯಾರು ಅನ್ಯಾಯ ಆಗ್ತಾ ಇದೆಯಲ್ಲ, ಅವ್ರ ಕುಟುಂಬಗಳಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಇವರ ಪರವಾಗಿ ಧ್ವನಿ ಎತ್ತೋದಕ್ಕೆ ಒಬ್ಬ BJP ಒಬ್ಬ ಸಂಘ ಪರಿವಾರದ ನಾಯಕ ಬದುಕಿಲ್ವಾ? ಈ ಘಟನೆ ಆಗೋದಕ್ಕೆ ಮುಂಚೆನೇ ಎಲ್ಲರೂ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಹೊರಟೋದ್ರ? ಯಾರಾದರೂ ಬದುಕಿದ್ದಿದ್ರೆ ಈಗ ಮಾತಾಡಬೇಕಿತ್ತಲ್ಲ. ನಾವು ಅದನ್ನೇ ಕೇಳೋದು, ನೀವು ಜಾತಿ ಮತ್ತು ಧರ್ಮಗಳನ್ನು ನೋಡಿ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋದಕ್ಕೆ ಸಮಾಜದ ಮುಂದೆ ಬರಬೇಡಿ. BJP ಮತ್ತು RSSನವರು. ಕಾಂಗ್ರೆಸ್ ಸರ್ಕಾರ ಇದೆ, ನಿಮಗೆ ಜವಾಬ್ದಾರಿ ಇದ್ದರೆ, ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಇದ್ದರೆ, ನಿಮಗೆ ಸ್ವಲ್ಪನಾದರೂ ಕೂಡ ನಾನೊಬ್ಬ ಗೃಹ ಮಂತ್ರಿ ಅನ್ನುವಂತಹ ಪರಿಜ್ಞಾನ ಅಥವಾ ಆ ವಿವೇಚನೆ ಏನಾದರೂ ಇನ್ನೂ ಉಳಿದಿದ್ದರೆ, ಈ ಪ್ರಕರಣದಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋದಲ್ಲ, ಇದಕ್ಕೆ ಮುಂಚೆ ಒಂದು ಸುಮೋಟೋ ಕೇಸನ್ನು ಮಾಡಿಕೊಂಡು ತನಿಖೆ ಕೈಗೊಂಡು ಇದರಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕಿತ್ತು. ಈಗ ತುಂಬ ಅನುಮಾನಗಳು ಈಗಾಗಲೇ ಓಡಾಡ್ತಾ ಇದ್ದಾವೆ. ಇಲ್ಲಿ ನಾನು ನಿಮಗೆ ಒಂದು 2 ಕಾಪಿಗಳನ್ನು ತೋರಿಸ್ತೀನಿ. ಒಂದು FIR. ಈ FIR ಯಾವುದ್ರ ಮೇಲಾಗಿದೆ ಅಂತಂದರೆ, ಹಾಸನದ ಹಾಸನದ ಹಾಲಿ ಸಂಸದರು ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರುವಂಥ ದೂರಿದು. ಅಂದರೆ ನಾನೀಗ ಇಷ್ಟೊತ್ತು ಏನು ಹೇಳಿದೆ, ಆ ಪ್ರಕರಣ ಬೇರೆ, ಇದು ಬೇರೆ. ಆದರೆ ಸಂದರ್ಭ ಒಂದೇ ಇರೋದ್ರೆ ಇದನ್ನು ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಇವರು ಇಲ್ಲಿ ಒಂದು ದೂರನ್ನು ನೀಡ್ತಾರೆ, ತಮ್ಮ ಸಹಾಯಕ ಅಥವಾ ಡ್ರೈವರ್ ನವೀನ್ ಗೌಡ ಅನ್ನೋನ ಮೇಲೆ ಒಂದು ದೂರನ್ನು ನೀಡ್ತಾರೆ. ನನ್ನ ಫೋಟೋವನ್ನು ಬಳಸಿ, ನನ್ನ ಮಾರ್ಫ್ಡ್ ಫೋಟೋ ಅಥವಾ ವಿಡಿಯೋವನ್ನು ಬಳಸಿ ನಾನು ಲೈಂಗಿಕ ಹರಣದಲ್ಲಿ ಭಾಗಿಯಾಗಿದ್ದೀನಿ ಅನ್ನುವಂತಹ ಸುಳ್ಳು ಆರೋಪವನ್ನು ಮಾಡಿ ಹಾಸನದ ಪ್ರತಿ ಮನೆಗೂ ಕೂಡ ಮತದಾರರಿಗೂ ಕೂಡ ಇದನ್ನು ತಲುಪಿಸ್ತಾ ನನಗೆ ವೋಟನ್ನು ನೀಡಬೇಡಿ ಅನ್ನುವಂತಹ ತಂತ್ರವನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಅಟ್ ದ ಸೇಮ್ ಟೈಮ್ ಹಾಸನದಲ್ಲಿ ಈ ಘಟನೆ ನಡೆದಿದೆ. 2987 ವಿಡಿಯೋ ಕ್ಲಿಪ್ಗಳು, ಅಂದರೆ ಲೈಂಗಿಕ ಹಗರಣದ ಸಂಬಂಧಪಟ್ಟ ವಿಡಿಯೋ ಕ್ಲಿಪ್ಗಳು ಒಂದು ಕಡೆ ಬಿಡುಗಡೆ ಆಗಿದ್ದಾವೆ. ಅದೇ ಸಮಯಕ್ಕೆ ನನ್ನನ್ನು ಆರೋಪ ಮಾಡಿ ನನ್ನ ಮೇಲೆ ಏನೋ ಗೂಬೆ ಕೂರಿಸುವಂಥದ್ದು, ನನ್ನ ಮೇಲೆ ಆಪಾದನೆ ಮಾಡುವಂತಹ ಒಂದು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ದಯಮಾಡಿ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇವ್ರಿಗಿಷ್ಟು ಜವಾಬ್ದಾರಿ ಇದೆ ಅಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನು ನನ್ನ ಮೇಲೆ ತಿರುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೇನೋ ಅನ್ನುವಂತಹ, ಇದು ಸುಳ್ಳು ಆರೋಪ ಅನ್ನುವಂತಹ, ಅದರಿಂದ ಹೊರಗಡೆ ಬರುವಂತಹ ಮತ್ತು ತನ್ನನ್ನು ತಾನು ಸಮಸ್ಯೆಗೊಳ್ಳುವಂಥ ಒಂದು ಪ್ರಯತ್ನವನ್ನು ಒಬ್ಬ ಸಂಸದರಾಗಿ ಮಾಡ್ತಾರೆ. ಸ್ವಾಗತಿಸೋಣ ಇದನ್ನು. ಒಂದು ಸರ್ಕಾರ ಏನು ಮಾಡ್ತಾ ಇದೆ, ಇಷ್ಟು ದೊಡ್ಡ ಹಗರಣ ಆಗ್ತಾ ಇರುವಾಗ ಒಂದು ಸುಮೋಟೋ ಮಾಡಿಕೊಂಡು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾಕಂದರೆ ಇವ್ರು ಕಂಪ್ಲೇಂಟ್ ಮಾಡಿ ಕೇಳ್ಕೊಂಡಿದ್ದಾರೆ. ಇದು ಇವ್ರ ವಿಚಾರಕ್ಕೆ, ಇದು ಬೇರೆ ವಿಚಾರ. ಸಣ್ಣ ಒಂದು ಹಗರಣದಲ್ಲಿ ನಾನು ಸಿಗಿಸ್ಬೋದು ಅಂತ ಇವರು ಇಷ್ಟು ಜವಾಬ್ದಾರಿ ತೋರೋದಾದರೆ, ಸರ್ಕಾರವಾಗಿ ಇಷ್ಟು ದೊಡ್ಡ ಸಾವಿರಾರು ಜನ ಹೆಣ್ಮಕ್ಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕಾನೂನು ಕ್ರಮ ತಗೊಳ್ಳೋದಿಲ್ಲ? ಏನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀರಾ ನೀವು? ಚುನಾವಣೆ ಸಂದರ್ಭದಲ್ಲಿ ಯಾರಿಗೋ ಅನುಕೂಲ ಆಗಲಿದ್ದ ಏನೋ ಮಾಡ್ತಾ ಇದ್ದೀರಾ? ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸಮಾಜದ ಹೆಣ್ಣುಮಕ್ಕಳ ಬಗ್ಗೆ ಕನಿಷ್ಠ ಪ್ರಜ್ಞೆ, ಗೌರವ, ಕಾಳಜಿ ಏನೂ ಇಲ್ವಾ? ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಮಹಿಳಾ ಶಾಸಕಿಯರಾಗಲಿ ಸಚಿವರಾಗಲಿ ಏನು ಮಾಡ್ತಾ ಇದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಹಿರಿಯ ಸಚಿವರು ಅವರು ಕಾಂಗ್ರೆಸ್ನಲ್ಲಿ. ಉಮಾಶ್ರೀ ಅವರಿದ್ದಾರೆ, ನಾನೊಬ್ಬ ಹೆಣ್ಣು ಮಗಳಾದ ಕಾರಣಕ್ಕೆ ಎಂಥ ಶಿಕ್ಷೆಯನ್ನು ಅನುಭವಿಸ್ತೇನೆ ಅಂತ ಸೆಷನ್ನಲ್ಲಿ ಮಾತಾಡಿದಂಥವ್ರು. ಮತ್ತು BJPಯ ಹಲವಾರು ಮಹಿಳಾ ಮಣಿಗಳಿದ್ದಾರೆ, ತಾರಾ ಅವರಿದ್ದಾರೆ, ಅನುರಾಧ ಅವರಿದ್ದಾರೆ, ಮಾಳವಿಕಾ ಅವಿನಾಶ್ ಇದ್ದಾರೆ. ನೇಹಾ ವಿಚಾರದಲ್ಲಿ ತುಂಬ ದೊಡ್ಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ 106 ಜನ ಹಿಂದೂ ಸಮುದಾಯದ ಹೆಣ್ಣುಮಕ್ಕಳನ್ನ
ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅವ್ರ ಬದುಕುಗಳು ಹಾಳಾಗೋಗ್ತಾ ಇದ್ದಾವೆ. ಎಲ್ಲೆಲ್ಲ ಮಲಗಿದ್ದೀರಿ ನೀವು? ಅಲ್ಲ, ನಿಮ್ಮ ಬಾಯಿಗಳೆಲ್ಲ ಏನಾಗಿದ್ದಾವೆ? ಸತ್ತೋಗಿದೆ ನಿಮ್ಮ ನಾಲ್ಗೆ? ಈ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗ್ತದಲ್ವ? ಸೊ ಇಷ್ಟು ದೊಡ್ಡ ವಿಚಾರವನ್ನು ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದೇನು ಅಂತಂದರೆ, ಸುಮಾರು 89 ಮಾಧ್ಯಮಗಳ ಮೇಲೆ ಸ್ಟೇ ಆರ್ಡರ್ ತೊಗೊಂಡಿರುವಂಥದ್ದು ಇದೇ ಸಂಸದರು. ನನ್ನನ್ನು ಎಲ್ಲೂ ಕೂಡ ನನ್ನ ತೇಜೋವಧೆ ಯಾರು ಕೂಡ ಮಾಡಬಾರ್ದು ಈ ಪ್ರಕರಣಕ್ಕೆ ಅಂತ ನಾವು ಅದನ್ನು ಗೌರವಿಸ್ತಾ ಇದ್ದೀವಿ. ನಾವು ಯಾರನ್ನೂ ಕೂಡ ಇದರಲ್ಲಿ ಈ ವಿಚಾರದಲ್ಲಿ ಹೇಳ್ತಿರುವಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗಲೂ ಕೂಡ ಪ್ರಾಮಾಣಿಕವಾಗಿ ಕೇಳ್ತಾ ಇರೋದು ಏನು ಅಂತಂದರೆ, ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡಿ ಈ ಹಗರಣದಲ್ಲಿ ಯಾರೇ ಕಂಡು ಬಂದರೂ ಕೂಡ ಅವರನ್ನು ಇದರಲ್ಲಿ ಬಿಡುಕೂಡ್ದು. ಅವರೆಷ್ಟೇ ಪ್ರಭಾವಿಗಳಾಗಿರಲಿ ಅಥವಾ ನಗಣ್ಯ ವ್ಯಕ್ತಿ ಆಗಿರಲಿ, ಏನು ಕೆಲಸಕ್ಕೆ ಬರದೇ ಇರೋ ವ್ಯಕ್ತಿ ಆಗಿರಲಿ, ಯಾರೇ ಆಗಿರಲಿ, ಇದನ್ನು ತುಂಬ ಸೀರಿಯಸ್ ಆಗಿ ಪರಿಗಣಿಸಬೇಕು. ಇದನ್ನು ತೀವ್ರತರವಾದ ತನಿಖೆಗೆ, ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು. ಇದರ ಸಂಪೂರ್ಣ ಭಾಳ ದೊಡ್ಡ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಶತಮಾನದಲ್ಲಿ ಎಂದೂ ಕಂಡು ಕೇಳರಿದಂಥ ಭಾಳ ದೊಡ್ಡ ಸಕ್ಸಸ್ ಸ್ಕ್ಯಾಂಡಲ್. ಹಲವಾರು ನೂರಾರು ಜನ ಹೆಣ್ಣುಮಕ್ಕಳ ಬದುಕನ್ನು ಬೀದಿಗೆ ತರುವಂತಹ ಒಂದು ದೊಡ್ಡ ಕುಕೃತ್ಯ ಇದು. ಹಾಗಾಗಿ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ತನಿಖೆಯನ್ನು ಆಗ್ರಹಿಸ್ತಾ ಇವತ್ತು 3 ಗಂಟೆಗೆ ನಾವು DG and IGP ಪೊಲೀಸ್ ಮಹಾನಿರ್ದೇಶಕರ ಕಚೇರಿಗೆ ಹೋಗಿ ಒಂದು ದೂರನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ಹಾಗೆ ಮತ್ತೊಂದು ದೂರನ್ನು ರಾಜ್ಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಮೊದಲನೇ ಮಾಡಿ ಕರ್ನಾಟಕ ಗೃಹ ಮಂಡಳಿ ಕಟ್ಟಡ, ಕಾವೇರಿ ಭವನ, ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ. ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಭವನ, ನೃಪತರ ರಸ್ತೆ, ಬೆಂಗಳೂರು, ಇವರಿಗೆ ಒಂದು ದೂರನ್ನು ಕೊಡ್ತಾ ಇದ್ದೀವಿ. ಈ ದೂರಿನ ಆಧಾರದಲ್ಲಿ ಈ ಹಗರಣವನ್ನು ಯಾರು ನಡೆಸಿದ್ದಾರೆ, ಯಾರು ಭಾಗಿಯಾಗಿದ್ದಾರೆ ಅವರನ್ನು, ಬಹುಶಃ ನನ್ನ ಪ್ರಕಾರ ಇಷ್ಟು ದೊಡ್ಡ ಹಗರಣದಲ್ಲಿ ಇಷ್ಟು ಜನರ, ಬಹುಶಃ ಅದು ನಾನು ಕೊಲೆ ಅಂತಲೇ ಕರಿತೀನಿ. ಹೆಣ್ಣುಮಕ್ಕಳ ಮಾನವನ್ನು ಹರಣ ಮಾಡೋದು ಅಂತಂದರೆ ಅವರ ಕೊಲೆಗೆ ಸಮಾನ. ಅದು ನೂರಾರು ಜನ ಹೆಣ್ಣುಮಕ್ಕಳ ಬದುಕಲ್ಲಿ ಆಟ ಆಡಿದಂಥವ್ರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಮಾಡ್ತೀವಿ. ಸೊ ಇಷ್ಟು ಮಾಡ್ತಾ ದಯಮಾಡಿ ನಿಮ್ಮ ಮಾಧ್ಯಮಗಳಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಭಾಳ ಜವಾಬ್ದಾರಿಯಿಂದ ಇದು ನಾವೆಲ್ಲರೂ ಕೂಡ ಯಾರನ್ನೋ ಇಂತಿಂಥವ್ರು ಭಾಗಿಯಾಗಿದ್ದಾರೆ ನೋಡಿ, ಇವ್ರ ಫೋಟೋ ಹೆಂಗಿದೆ, ಹಿಂಗೆ ವೀಡಿಯೋ ಹೆಂಗಿದೆ ಅಂತ ತೋರಿಸಿ ಮಾಡುವಂಥದ್ದಲ್ಲ. ಅದನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂತಂದರೆ ಅವರೆಲ್ಲರೂ ಹೆಣ್ಣುಮಕ್ಕಳೇ. ಗೊತ್ತಿದ್ದೇ ಮಾಡಿದರೋ, ಗೊತ್ತಿಲ್ಲದೆ ಮಾಡಿದರೋ, ಬೇಕಂತ ಮಾಡಿದರೋ, ಒತ್ತಡಕ್ಕೆ ಮಾಡಿದರೋ, ಏನು ಕಷ್ಟಕ್ಕೆ ಸಿಕ್ಕಾಕ್ಕೊಂಡು ಮತ್ತೆ ಮಾಡಿದರೋ, ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೋ ಅವ್ರಿಗೆ ಮತ್ತೆ ನಾನು ಭರವಸೆ ಕೊಡ್ತಾ ಇದ್ದೀನಿ, ಹೆದರ್ಕೋಬೇಡಿ, ಜೀವನದ ಮೇಲಿದ್ದ ಭರವಸೆಯನ್ನು ಕಳ್ಕೊಬೇಡಿ. ನೀವು ಇದೊಂದು ಸಣ್ಣ ಅವಮಾನ ಅಂತ ಏನಾದರೂ ನಿಮ್ಮ ಜೀವಕ್ಕೆ ಏನಾದ್ರು ತೊಂದರೆ ಮಾಡಿಕೊಂಡ್ರೆ, ನಿಮ್ಮ ಮಕ್ಕಳಿದಾರಲ್ಲ, ಯಾರೋ ಆಡ್ಕೋತಾರೆ, ಯಾರೋ ಬೈಕೋತಾರೆ, ಯಾರೋ ನಮ್ಮನ್ನು ಅವಮಾನ ಮಾಡ್ತಾರೆ ಅಂತಾರಲ್ಲ, ಅವ್ರು ಯಾರೋ ನಿಮ್ಮ ಮಕ್ಕಳಿಗೆ ಒಂದು ತುತ್ತು ಅನ್ನ ಕೊಟ್ಟು ಕೂಡ ಸಾಕೋದಿಲ್ಲ. ಕೊನೆಗೆ ಯಾರದೋ ಅವಮಾನ ಅಂತ ತಿಳ್ಕೊಂಡು ನೀವು ನಿಮ್ಮ ಜೀವಕ್ಕೆ ತೊಂದರೆ ಮಾಡಿಕೊಂಡ್ರೆ ಅನಾಥರಾಗಿ ಬೀದಿಗೆ ಬರುವಂಥದ್ದು ನಿಮ್ಮ ಮಕ್ಕಳೇ ಹೊರತು ಬೇರೆ ಯಾರೂ ಅಲ್ಲ. ಸೊ ಆ ಕಾಳಜಿಯನ್ನು ಇಟ್ಕೊಳ್ಳಿ. ನಿಮ್ಮ ಸಹಾಯಕ್ಕೆ ನೀವು ನೊಂದಿರೋದ್ರೆ, ನಿಮಗೆ ಇದರಿಂದ ಅನ್ಯಾಯ ಆಗಿದೆ, ನಮ್ಮನ್ನು ಸಂಪರ್ಕ ಮಾಡಿ, ನಿಮ್ಮ ಸಹಾಯಕ್ಕೆ ನಾವು ಜೊತೆಲಿರ್ತೀವಿ. ಇಡೀ ರಾಜ್ಯದ ಎಲ್ಲೇ ಆದರೂ ಸರಿ, ನಿಮಗೆ ಕಾನೂನು ಸಲಹೆ ಆಗಲಿ ಅಥವಾ ನಿಮಗೆ ವಸತಿ ಮಗದೊಂದು ಏನೇ ಸಹಾಯ ಬೇಕಿದ್ರೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಸಂಪರ್ಕಿಸಿ ಅಂತ ಕೇಳ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಭೀಮ್.